ಸಾರಿಗೆ ನೌಕರರು ವರ್ಸಸ್ ಸರ್ಕಾರದ ಹಗ್ಗಜಗ್ಗಾಟ ಬಗೆಹರಿಯುತ್ತಾ? ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದ್ದು ಎಂಡಿ ನೇತೃತ್ವದಲ್ಲಿ ಒಮ್ಮತ ಮೂಡಲಿಲ್ಲ. ಹಾಗಾಗಿ ಖುದ್ದು ಸಚಿವರು ಎಂಟ್ರಿ ಆಗಿದ್ದಾರೆ. ಸಾರಿಗೆ ಸಂಘಟನೆ ಮುಖಂಡರ ಜೊತೆ ರಾಮಲಿಂಗಾರೆಡ್ಡಿ ಸಭೆ ಆರಂಭ ಆಗಿದ್ದು ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿ ಶಾಂತಿನಗರದಲ್ಲಿ ರಾಮಲಿಂಗಾರೆಡ್ಡಿ ಸಭೆ ನಡೀತಾ ಇದೆ. ಈಗಾಗಲೇ ಕೆಎಸ್ಆರ್ಟಿಸಿ ಎಂಡಿ ನೇತೃತ್ವದಲ್ಲಿ 2 ಬಾರಿ ಮೀಟಿಂಗ್ ಆಗಿದೆ. ಕಳೆದ ಸಭೆಯಲ್ಲಿ ವೇತನ ಶೇಕಡ 7ರಷ್ಟು ಹೆಚ್ಚಿಸೋದಕ್ಕೆ ಎಂಡಿ ಒಪ್ಪಿಗೆ ಕೊಟ್ಟಿದ್ರು. ಶೇಕಡ 7ರಷ್ಟು ವೇತನ ಹೆಚ್ಚಳಕ್ಕೆ ಸಾರಿಗೆ ನೌಕರರು ಒಪ್ಪಿಕೊಂಡಿಲ್ಲ. ಖುದ್ದು ಸಭೆ ನಡೆಸ್ತಾ ಇದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಸಾರಿಗೆ ನೌಕರರು ಮತ್ತು ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಎಂಡಿ ಜೊತೆಗೆ ನಡೆದ ಸಭೆಯಲ್ಲಿ ಒಮ್ಮತ ಮೂಡಲಿಲ್ಲ. ಹಾಗಾಗಿ ಸಚಿವರೇ ಎಂಟ್ರಿ ಕೊಟ್ಟಿದ್ದಾರೆ. ಶಾಂತಿನಗರದ ಕಚೇರಿಯಲ್ಲಿ ಮೀಟಿಂಗ್ ನಡೀತಾ ಇದೆ. 25% ವೇತನ ಪರಿಷ್ಕರಣೆಯಾಗಬೇಕು ಅಂತ ಸಾರಿಗೆ ನೌಕರರ ಸಂಘಟನೆಯ ಒತ್ತಾಯ. ಆದರೆ 7%ಗೆ ಸರ್ಕಾರ ಈಗ ಒಪ್ಪಿದೆ. ಎಂಡಿ ಇದೇ ಪ್ರಸ್ತಾವನೆಯನ್ನು ಮುಂದಿಟ್ರು. ಆದರೆ ಅದಕ್ಕೆ ಸಾಧ್ಯ ಇಲ್ಲ ಅಂತ ಸಾರಿಗೆ ನೌಕರರ ಸಂಘ ಹೇಳ್ತಾ ಇದೆ, ಸಂಘಟನೆ ಹೇಳ್ತಾ ಇದೆ. ಇಲ್ಲ, 25% ಆಗಬೇಕು. ಜೊತೆಗೆ 38 ತಿಂಗಳ ಹಿಂಬಾಕಿ ಪಾವತಿ ಮಾಡಬೇಕು. ಜನವರಿ 1, 2024ರಿಂದ ಪರಿಷ್ಕೃತ ವೇತನ ಜಾರಿಯಾಗೋ ಹಾಗೆ ನೋಡ್ಕೊಳ್ಬೇಕು ಅಂತ ಬೇಡಿಕೆ ಮುಂದಿಟ್ಟಿದ್ದಾರೆ. ಯಾವಾಗ ಎಂಡಿ 2 ಮೀಟಿಂಗ್ಗಳು ವಿಫಲವಾದವೋ ಅಖಾಡಕ್ಕೆ ಈಗ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇಳಿದಿದ್ದಾರೆ. ಮೀಟಿಂಗ್ ನಡೆಸ್ತಾ ಇರೋ ವಿಜುವಲ್ ಅನ್ನ ನೀವು ನೋಡ್ತಾ ಇದ್ದೀರಾ. ಈ ಹಿಂದೆ ಸಾರಿಗೆ ನೌಕರರ ಸಂಘ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಸಿತ್ತು. ಸರ್ಕಾರದ ಭರವಸೆಯ ನಂತರ ಪ್ರತಿಭಟನೆ ಹಿಂದಕ್ಕೆ ಪಡೆದಿದ್ರು. ಇವಾಗ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಮರದಾಳ ಸಂಪರ್ಕದಲ್ಲಿದ್ದಾರೆ. ಮಮತಾ, ಈ ಹಿಂದೆಯೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿತ್ತು. ಈಗ ಅಂತಿಮ ಹಂತದಲ್ಲಿ ಸಾರಿಗೆ ಸಚಿವರೇ ಅಖಾಡಕ್ಕೆ ಇಳಿದಿದ್ದಾರೆ. ಮೀಟಿಂಗ್ ನಲ್ಲಿ ಏನಾಗಿದೆ? ಜೊತೆಗೆ ಎಂಡಿ ಅವರ ಮೀಟಿಂಗ್ ನಲ್ಲಿ ಯಾಕೆ ಒಂದು ಒಮ್ಮತಕ್ಕೆ ಬರೋದಕ್ಕಾಗ್ಲಿಲ್ಲ? ಏನಾಯ್ತು ಅಲ್ಲಿ? ಭಾವನಾ, ಈ ಹಿಂದೆ 2 ಬಾರಿ ನಡೆಸಿದಂತಹ ಮೀಟಿಂಗು ಕೂಡ ವಿಫಲ ಆಯಿತು. ಎಂಡಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಏನು ಜಂಟಿ ಕ್ರಿಯಾ ಸಮಿತಿಯ ಮತ್ತೆ ಸಾರಿಗೆ ನೌಕರರು ಹೇಳಿದಂತಹ ಕೆಲವೊಂದು ಬೇಡಿಕೆಗಳಿಗೆ ಸರಿಯಾದಂತಹ ಒಪ್ಪಿಗೆ ಸಿಕ್ಕಿಲ್ಲ. ಅಂದ್ರೆ ನೌಕರರು ಹೇಳ್ತಾ ಇರುವಂತದ್ದು ನಮ್ಮ ವೇತನವನ್ನ 25% ಹೆಚ್ಚಳ ಮಾಡಬೇಕು, ಮತ್ತೆ 38 ತಿಂಗಳ ಹಿಂಬಾಕಿ ಏನು ಹಣ ಏನಿದೆ ಅದನ್ನ ನಮ್ಗೆ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಎಂಡಿ ಇದಕ್ಕೆ ಒಪ್ಕೊಂಡಿರ್ಲಿಲ್ಲ. ಹಾಗಾಗಿ 2 ಬಾರಿ ನಡೆದಂತಹ ಸಭೆಯೂ ಕೂಡ ವಿಫಲ ಆದಂತಹ ಹಿನ್ನೆಲೆಯಲ್ಲಿ ಅಂದ್ರೆ 7% ಜಾಸ್ತಿ ಮಾಡ್ತೀವಿ, ವೇತನ ಹೆಚ್ಚಳ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಇದಕ್ಕೆ ನೌಕರರು ಒಪ್ಪಿಗೆ ಸೂಚಿಸಿಲ್ಲ. ಅದಾದ ಬಳಿಕ ಈಗ 2 ಬಾರಿಯೂ ಕೂಡ ಸಭೆ ವಿಫಲ ಆದಂತಹ ಹಿನ್ನೆಲೆಯಲ್ಲಿ ಇವತ್ತು ಸಚಿವರೇ ಖುದ್ದು ತಾವೇ ಒಂದು ಸಭೆಯನ್ನ ನಡೆಸಿರುವಂತದ್ದು. ಇವತ್ತು ಜಂಟಿ ಕ್ರಿಯಾ ಸಮಿತಿ ಮತ್ತು ಸಾರಿಗೆ ನೌಕರರು ಜೊತೆಗೆ ಏನು ಸಾರಿಗೆ ಮಮತಾ ವಾಪಸ್ ಬರ್ತೀನಿ. ಮಮತಾ, ವೇತನ ಪರಿಷ್ಕರಣೆಗೆ ಸಚಿವರ ಸಭೆಯಲ್ಲಿ ತೀವ್ರ ಹಗ್ಗಜಗ್ಗಾಟ ಆಗಿದೆ ಅನ್ನೋದು ಬರ್ತಾ ಇರೋ ಮಾಹಿತಿ. ಸಭೆಯಲ್ಲಿ ಜಂಟಿ ಕ್ರಿಯಾ ಸಮಿತಿ ಸದಸ್ಯರ ನಡುವೆಯೇ ವಾಗ್ವಾದ. ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ಆಗದೆ ಸದಸ್ಯರಲ್ಲೇ ವಾಗ್ವಾದ ಶುರುವಾಗಿದೆ. ಒಬ್ಬರು ಓಕೆ ಅಂದ್ರೆ ಒಬ್ಬರು ಇಲ್ಲ ಅಂತಿದ್ದಾರೆ. ವಾಗ್ವಾದ ನಡೆದಿದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಜಂಟಿ ಕ್ರಿಯಾ ಸಮಿತಿ ಸದಸ್ಯರ ನಡುವೆ ವಾಗ್ವಾದ ನಡೆದಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ಮತ್ತೊಂದ್ಸಲ ಮಮತಾ ಸಂಪರ್ಕದಲ್ಲಿದ್ದಾರೆ. ಮಮತಾ, ವಾಗ್ವಾದದ ಮಟ್ಟಕ್ಕೆ ಹೋಗಿದೆ ಸಭೆ ಅನ್ನೋದು ಈಗ ಬರ್ತಾ ಇರೋ ಅಪ್ಡೇಟ್. ಹೌದು, ಖಂಡಿತವಾಗಿಯೂ ಈಗಾಗಲೇ ಏನು ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಒಂದಷ್ಟು ಏನು ವಾಗ್ವಾದ ಕೂಡ ನಡೆಯಿತು. ಅಂತಂದ್ರೆ ಸಾರಿಗೆ ನೌಕರರು ಹೇಳ್ತಾ ಇರುವಂತಹ ಬೇಡಿಕೆಗಳು ಏನು ಅದೆಲ್ಲವನ್ನೂ ಕೂಡ ಈಡೇರಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಇವತ್ತು ಸಚಿವರು ಕೂಡ ಹೇಳಿದ್ದಾರೆ. ಅಂತಂದ್ರೆ 25% ಏನು ವೇತನ ಹೆಚ್ಚಳ ಏನಿದೆ ಅದನ್ನ ಮಾಡಕ್ ಆಗೋದಿಲ್ಲ, 7% ಹೆಚ್ಚಳ ಮಾಡ್ತೀವಿ ಅನ್ನುವಂಥದ್ದನ್ನ
ಸಾರಿಗೆ ಸಚಿವರು ಇವತ್ತು ಕೂಡ ಹೇಳಿದ್ರು. ಆದ್ರೆ ನೌಕರರು ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಅದರ ಜೊತೆಗೆ ಏನು 26 ತಿಂಗಳ ಹಿಂಬಾಕಿ ಏನಿತ್ತು ಅದನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನು 12 ತಿಂಗಳ ಬಾಕಿ ಏನಿದೆ ಅದನ್ನ ನಾವು ಕೊಡಕ್ಕಾಗೋದಿಲ್ಲ ಅಂತಂದ್ರೆ ಇದು ಕೋವಿಡ್ ಸಂದರ್ಭದಲ್ಲಿ ಉಳಿತಾಯ ಆದಂತಹ ಹಿಂಬಾಕಿ ಏನಿದೆ ಅದನ್ನ ನಾವು ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಸಚಿವರು ಇವತ್ತು ಕೂಡ ಹೇಳಿದ್ರು. ಆದ್ರೆ ಅದಕ್ಕೂ ಕೂಡ ನೌಕರರು ಒಪ್ಕೊಂಡಿಲ್ಲ. ಹಾಗಾಗಿ ಇವತ್ತು ಏನು ಜಂಟಿ ಕ್ರಿಯಾ ಸಮಿತಿಯಲ್ಲಿ ಒಂದಷ್ಟು ವಾಗ್ವಾದಗಳು ಕೂಡ ನಡೆಯಿತು. ಯಾಕಂತಂದ್ರೆ ಅದರಲ್ಲೂ ಕೂಡ 2 ಬಣ ಇರುವಂತದ್ದು. ಒಬ್ರು ಅದಕ್ಕೆ ಮಾಧ್ಯಮದ ಮುಂದೆ ಓಕೆ ಅಂತ ಒಪ್ಕೊಂಡಿದ್ರು ಕೂಡ ಇನ್ನೊಂದು ಬಣದವರು ಕೂಡ ಇಲ್ಲ, ಈ ರೀತಿ ನೀವು ಮಾತಾಡಿದ್ದು ಸರಿ ಅಲ್ಲ, ನಮಗೆ 7% ಜಾಸ್ತಿ ಆದ್ರೆ ಆಗೋದಿಲ್ಲ, 25% ಜಾಸ್ತಿ ಮಾಡ್ಲೇಬೇಕು ಅನ್ನುವಂಥದ್ದನ್ನ ಏನು ಬೇಡಿಕೆಯನ್ನು ಇಟ್ಟಿರುವಂತದ್ದು. ಹಾಗಾಗಿ ಅವರ ಮಧ್ಯೆನೆ ಒಂದಷ್ಟು ವಾಗ್ವಾದಗಳು ಕೂಡ ಜೋರಾಯಿತು. ಆದ್ರೆ ಈಗ ಸದ್ಯಕ್ಕೆ ಇನ್ನೊಂದು ಬಣದ ಜೊತೆಗೆ ಸಾರಿಗೆ ಸಚಿವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಸಾರಿಗೆ ನೌಕರರು ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ತೀರ್ಮಾನವನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತಂದ್ರೆ 7% ವಾಪಸ್ ಬರ್ತೀನಿ ಹೋಗ್ತೇವೆ. ನಾವು ಸಂಜೆ ಜಂಟಿ ಕ್ರಿಯಾ ಸಮಿತಿ ಸಭೆ ಸೇರಿ ಮುಂದಿನ ಸಂಜೆ ಸೇರ್ತಾ ಇದೀವಿ. ಮತ್ತೆ ಅದನ್ನ ಅಂತಿಮ ತೀರ್ಮಾನ ತೆಗೆದುಕೊಳ್ಳಿ ಮುಂದೆ ಏನು ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರ್ತೇವೆ. ಜೊತೆಗೆ ಇನ್ನೊಂದು ಮಾತು ಸಾರ್ವಜನಿಕರ ಮಾತು ಹೇಳಿದ್ರೆ ಇವತ್ತು 7% ಏನವರು ಮಾನ್ಯ ವ್ಯವಸ್ಥಾಪಕ ಏನು ಘೋಷಣೆ ಮಾಡಿದರೆ ಅದು ಅಂತಿಮವಾದಂದಲ್ಲ. ಅದು ನಾನು ಕೂಡ ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತನಾಡಿ ನಾವು ಒಪ್ಪಿಲ್ಲ, ಬಟ್ ಅದರ ಇದೇ ಅಂತಿಮ ಅಲ್ಲ ಅನ್ನೋ ಮಾತನ್ನು ಅವರು ಸಾರಿಗೆ ಸಚಿವರು ಹೇಳಿದ್ದಾರೆ. ಇದನ್ನು ಹೆಚ್ಚಿಗೆ ಮಾಡಬೇಕಾದ್ರೂ ಕೂಡ ಆರ್ಥಿಕ ಸಂಘಟನೆಯಲ್ಲಿ ಸರ್ಕಾರ ಅನುದಾನ ಕೊಡಬೇಕಂತ ಪರಿಸ್ಥಿತಿ ಇರೋದ್ರಿಂದ ನಾನು ಮಾನ್ಯ ಮುಖ್ಯಮಂತ್ರಿ ಜೊತೆ ಸರ್ಕಾರ ಜೊತೆ ಮಾತನಾಡಿ ಮತ್ತೆ ಇನ್ನೊಂದು ಸಭೆಯನ್ನು ಕರಿತೀವಿ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಸಾಕಷ್ಟು ವಿಳಂಬ ಆಗಿರೋದ್ರಿಂದ ಮತ್ತೆ ಕಾರ್ಮಿಕರ ಬಳಿ ಹೋಗೋದು ಅನಿವಾರ್ಯ ಆಗುತ್ತೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಸರ್ಕಾರ ಗಮನ ತಂದಿದೆ. ಹಾಜರಾಗಂತಲ್ಲ, ನಮ್ಮ ಇವತ್ತು ಚಂಡಿ ಕ್ರಿಯಾ ಸಮಿತಿ ಸಭೆ ಸೇರ್ತೀವಿ. ನಾವು ಮುಂದಿನ ಏನು ಹೋರಾಟಗಳದ್ದು ಇರ್ಬೋದು ಅಥವಾ ಇನ್ನೇ ಯಾವುದೇ ಕ್ರಮ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಅದನ್ನ ರೂಪಿಸ್ಕೊಳ್ತೀವಿ. ಅದನ್ನ ಅದು ಅನಿವಾರ್ಯ ಆಗುತ್ತೆ. ಯಾಕಂದ್ರೆ ಸರ್ಕಾರ ನಮ್ಮ ಬೇಡಿಕೆ ಮತ್ತೆ ನೀವು ರೋಡ್ಗಿಳಿದು ಬರುತ್ತೆ ಖಂಡಿತ ಹೋಗೋದು. ಸರ್ಕಾರ ಯಾವಾಗಿಂದ ಅದಕ್ಕೆ ತೀರ್ಮಾನ ಮಾಡ್ತೀವಿ. ಅದನ್ನ ಸೇರ್ತಾ ಇದ್ವಿ, ಅವ್ರು ಮೀಟಿಂಗ್ ಮಾಡ್ತೀವಿ, ತೀರ್ಮಾನ ಮಾಡ್ತೀವಿ, ಚರ್ಚೆ ಮಾಡಿ ಇವತ್ತು ಸಂಜೆ ತೀರ್ಮಾನ ಮಾಡಿದನ್ನು ನಾವು ಇವತ್ತು ಸರ್ಕಾರ ಅವ್ರ ಜೊತೆ ಮಾತಾಡ್ತೀವಿ. ಅದನ್ನ ಅವ್ರ ಕಾಯ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ಹೇಳಿದ್ವಿ. ಯಾಕಂದ್ರೆ ಸಾಕಷ್ಟು ಅಲ್ಲಿ 22 ತಿಂಗಳು ವಿಳಂಬ ಆಗಿರೋದ್ರಿಂದ ಮತ್ತಷ್ಟು ವಿಳಂಬಕ್ಕೆ ಕೊಡೋದಕ್ಕೆ ಕಾರ್ಮಿಕರ ಸಾಕಷ್ಟು ಆಕ್ರೋಶ ಆಗುತ್ತೆ. ಒಂದಷ್ಟು ಸರ್ಕಾರ ಮುಂದೆ ಬಂದಿದೆ, 7% ಮತ್ತೆ ಇದು ಅನುದಾನ ಬಿಡುಗಡೆ ಮಾಡಿರೋದು ಕೂಡ. ನಾನು ಮಾತಾಡಿ. ಈಗ ಅಲ್ಲಿ ಭಾಳ ಮುಖ್ಯವಾಗಿ ಇವತ್ತು ಸಾರಿಗೆ ಸಚಿವರ ಹತ್ರ ಚರ್ಚೆ ಆದಂಥ ವಿಚಾರಗಳು, ಅವರು 18/2/2026 ಏನು ನೋಟಿಫಿಕೇಶನ್ ತಂದಿದ್ದಾರೆ ಅದರಲ್ಲಿ ಭಾಳ ಮುಖ್ಯವಾಗಿ ಅವರು 1/4/2025 ನಿಮಗೆ ಜಾರಿ ಮಾಡ್ತೀವಿ ಅನ್ನುವಂಥ ನೋಟಿಫಿಕೇಶನ್ ತಂದಿದ್ದಾರೆ. ಬಹುಶಃ ಅವರು ಅದನ್ನು ನಾವು ಒಪ್ತೀವಿ ಅಂತೇಳಿ ಅಂದ್ಕೊಂಡು ಮಾತನಾಡಿದ್ರು ಅಂತ ಕಾಣಿಸುತ್ತೆ. ನಾವು ಅದನ್ನು ಖಂಡಿತವಾಗಿ ಒಪ್ಪೋದಿಲ್ಲ. ನಾವು ಅವತ್ತೇ ಕೂಡ ನಾವು ಯಾವುದೇ ಸಂದರ್ಭದಲ್ಲಿ ಈ ನೋಟಿಫಿಕೇಷನ್ನ ಸರ್ಕಾರ ಮರುಪರಿಶೀಲನೆ ಮಾಡಬೇಕು ಅಂತಕ್ಕಂಥ ಅಂಶವನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಮತ್ತು ಎರಡನೇದು ಅವ್ರು ಹೇಳಿದ್ದಾರೆ 26 ತಿಂಗಳಲ್ಲಿ ಇವತ್ತು 450 ಕೋಟಿ ರೂಪಾಯಿ ಹಣವನ್ನು ರಿಲೀಸ್ ಮಾಡಿದ್ದೀವಿ. ಮುಂದೆ ಇನ್ನೊಂದು 15-20 ದಿವಸದೊಳಗೆ ಎಲ್ಲವನ್ನೂ ರಿಲೀಸ್ ಮಾಡಿಬಿಟ್ಟು ಕೊಡುವಂಥ ಏನು ಹಣ ಇದೆ 26 ತಿಂಗಳದು ಅದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಸರ್ಕಾರವನ್ನು ಸ್ವಾಗತಿಸ್ತೀವಿ, ಸಾರಿಗೆ ಸಚಿವರ ಪ್ರಯತ್ನವನ್ನು ಕೂಡ ನಾವು ಸ್ವಾಗತಿಸ್ತೀವಿ. ಆದರೆ ಇನ್ನು ಉಳಿದ 12 ತಿಂಗಳಿದೆಯಲ್ಲ ಅದನ್ನು ಈ ಸಂಸ್ಥೆಯವರು ಕೊಡ್ಲಿಕ್ಕೆ ಶಕ್ತಿ ಇದೆ. ಯಾಕೆ ಶಕ್ತಿ ಇದೆ ಅಂದರೆ ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಜಾರಿಲಿದೆ. ಶಕ್ತಿ ಯೋಜನೆ ಜಾರಿಲಿ ಇರೋದ್ರಿಂದ ಹಣ ಇದೆ ಇಲ್ಲ, ನಾವು ಕೊಡಬೇಕು ಅಂತ ಅದನ್ನು ಒತ್ತಾಯ ಮಾಡಿದ್ದೀವಿ. ಎರಡನೇದು ಬಹಳ ಮುಖ್ಯವಾಗಿ ನಮಗೆ 1/1/2024 ಸರ್ಕಾರ ನೋಟಿಫಿಕೇಶನ್ ಬದಲಾವಣೆ ಮಾಡಿ ಸಾರಿಗೆ ನಿಗಮಗಳ ನೌಕರರಿಗೆ ವೇತನ ಹೆಚ್ಚಳ ಮಾಡಬೇಕು. ಅವರೀಗ 7% ಹೇಳಿದ್ದಾರೆ. ನಮಗೆ ಅವ್ರಿಗೂ ಮಾತುಕತೆ ಸಂಘರ್ಷ ಆದಾಗ ಸಚಿವರು ಏನೂ ಹೇಳಲಿಲ್ಲ. ಸಚಿವರು ಅದನ್ನು ಇಷ್ಟು ಮಾಡ್ತೀನಿ ಅನ್ನೋದನ್ನು ಹೇಳಲಿಲ್ಲ. ನಾವು ಅವರಿಗೆ ಗಮನಕ್ಕೆ ತಂದಿದ್ದೇನು ಅಂದರೆ ಹಿಂದೆ ಕೋವಿಡ್ ಇದ್ದಂಥ ಸಂದರ್ಭದಲ್ಲೇ 23ರಲ್ಲಿ 15% ವೇತನ ಹೆಚ್ಚಳ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ಸಾರಿಗೆ ನಿಗಮಗಳ ನೌಕರರಿಗೆ ಕೊಡಬೇಕು. ನಾವು 25% ಕೇಳಿದ್ದೀವಿ ಅನ್ನುವಂಥ ಅಂಶವನ್ನು ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಅವರು ಈ 2 ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು, ಯಾಕೆಂದರೆ ಹಣಕಾಸು ಕೊಡ್ತಕ್ಕಂಥವ್ರು ಅವ್ರ ಜೊತೆ ನಾನು ಮಾತನಾಡಿ ನಿಮಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಈಗಾಗಲೇ ವಿಳಂಬ ಸಾಕಷ್ಟು ಆಗೋಗಿರೋದ್ರಿಂದ ನಾವು ಇನ್ನು ಹೆಚ್ಚು ಸಮಯ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಜಂಟಿ ಕ್ರಿಯಾ ಸಮಿತಿ ಇವತ್ತು ಸಭೆ ಸೇರಿ ಕಾರ್ಮಿಕರ ನಡುವೆ ಹೋಗುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದೀವಿ, ಹೇಳ್ಬಿಟ್ಟಿದ್ದೀವಿ. ನಾವು ಇವತ್ತು ಸಭೆ ಸೇರ್ತೀವಿ, ನಾವು ಇವತ್ತು ತೀರ್ಮಾನ ಮಾಡಿ ನಾಳೆ ಬೆಳಿಗ್ಗೆ ನಿಮಗೆ ವಿಷಯವನ್ನು ತಿಳಿಸ್ತೀವಿ. ಇವತ್ತು ಸಂಜೆ 7 ಗಂಟೆಗೆ ಸಭೆ ಇದೆ. ನೀವು
ಬಹುಶಃ ನಿಮ್ಮನ್ನು 8 ಗಂಟೆಗೆ ಅಲ್ಲಿ ಬನ್ನಿ ಅಂತೇಳಿ ಆಫೀಸಲ್ಲಿ ಬನ್ನಿ, ನಾವು ಅಲ್ಲಿ ವಿಷಯವನ್ನು ತಿಳಿಸ್ತೀವಿ. ನನ್ನ ಹೆಸರು HS ಮಂಜುನಾಥ್, ಜಂಟಿ ಕ್ರಿಯಾ ಸಮಿತಿಯ ಭಾಗವಾಗಿದ್ದೀವಿ. ನಾವು ಇಷ್ಟು ನಿರಂತರವಾಗಿ ಕಾಯ್ದಿದ್ದೀವಿ. ಇನ್ನು ಮುಂದೆ ಹೆಚ್ಚು ನಾವು ಕಾಲಾವಕಾಶವನ್ನು ಕೊಡಲಿಕ್ಕೆ ತಯಾರಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.